ಲೈವಲ್ಲಿ ಇದೀವಾ? ಎಲ್ರಿಗೂ ನಮಸ್ಕಾರ. ಇವಾಗ ನಾ ಇಲ್ಲಿ ಏನಕ್ಕೆ ಬಂದು ಕೂತ್ಕೊಂಡು ಲೈವಲ್ಲಿ ಮಾತಾಡ್ತಿದ್ದೀನಿ ಅಂತ ನಿಮ್ಗೆಲ್ರಿಗೂ ಗೊತ್ತಾಗಿದೆ. ಇನ್ನು ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಗುರುಪ್ರಸಾದ್ ಅವರು ಇಲ್ಲಿ ಲೈವಲ್ಲಿ ಇದ್ದರು. ತುಂಬ ಒಳ್ಳೊಳ್ಳೆ ಮಾತುಗಳಾಡಿದ್ರು ಸಿನಿಮಾ ಬಗ್ಗೆ, ನನ್ನ ಬಗ್ಗೆ, ಮತ್ತು ಆ ಸಿನಿಮಾ ಒಂದು ಇಡೀ ತಂಡದ ಬಗ್ಗೆ ಎಲ್ಲ. ನಿಜವಾಗ್ಲೂ ಆ ಲೈವ್ ನೋಡ್ತಾ ಇದ್ರೆ ನನಗೆ ತುಂಬಾ ಖುಷಿ ಆಯಿತು. ಯಾಕೆಂದರೆ ಎರಡನೇ ಸಲ ಸಿನಿಮಾ ಸುಮಾರು ಒಂದು 3 ವರ್ಷದ ಜರ್ನಿ. ಅದೆಲ್ಲರಿಗೂ ಲಕ್ಷಾಂತರ ರೂಪಾಯಿ ದುಡ್ಡು ಹಾಕಿದಂಥ ನಿರ್ಮಾಪಕರಿಗೆ ಮತ್ತು ಎಲ್ಲ ನಾನಿರ್ಬೋದು ಅಥವಾ ಸಂಗೀತ ಭಟ್ರಿರ್ಬೋದು, ನಮ್ಮಂಥ ನಟರಿಗೆ ಎಲ್ರಿಗೂ ಸುಮಾರು ಒಂದು 3 ವರ್ಷದ ಜರ್ನಿ ಎರಡನೇ ಸಲ. ಇವತ್ತು ಸಿನಿಮಾ ಬಗ್ಗೆ ತುಂಬ ಕಾಂಟ್ರವರ್ಸಿಸ್ ಇದೆ, ತುಂಬ ಒಳ್ಳೊಳ್ಳೆ ರೆಸ್ಪಾನ್ಸ್ಗಳು ಬರ್ತಾ ಇದೆ, ತುಂಬ ಒಳ್ಳೆ ರಿಯಾಕ್ಷನ್ ಇದೆ, ತುಂಬಾ ಖುಷಿ ಆಗುತ್ತೆ. ಬಟ್ ಇವತ್ತು ನಾ ಇಲ್ಲಿ ಏನಕ್ಕೆ ಬಂದೀನಿ ಅಂದರೆ, ಎರಡನೇ ಸಲದ ಕ್ರೆಡಿಟ್ಸ್ ಏನಿದೆ, ಅಥವಾ ಎರಡನೇ ಸಲದಲ್ಲಿ ಒಬ್ಬ ನಟನಾಗಿ ಅಥವಾ ಡೈರೆಕ್ಟರ್ ಸ್ಪೆಷಲ್ನ ಒಬ್ಬ ನಟನಾಗಿ ನಾನು ಈ ಮೂಲಕ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನನಗೆ ಈ ಎರಡೂ ಸಿನಿಮಾದ ಕ್ರೆಡಿಟ್ ಒಂದು ಚೂರು ಬೇಡ, 100% ಬೇಡ. ಯಾಕೆಂದರೆ ಗುರುಪ್ರಸಾದ್ ಅವರಿಂದ ಈ ಮಾತು ಕೇಳಿದ ಮೇಲೆ ನನಗೆ ಅದನ್ನು ಇಟ್ಕೊಂಡು ಮುಂದೆ ಹೋಗುವಂಥ ಯಾವುದೇ ಇದು ನನಗೆ ಬೇಕಾಗಿಲ್ಲ. ಯಾಕೆಂದರೆ ಎಷ್ಟೆಲ್ಲ ಕಷ್ಟಪಟ್ಟು, ಎಷ್ಟು ಆನೆಸ್ಟಾಗಿ ಕೆಲಸ ಮಾಡಿ ಜೊತೆಗಿದ್ಕೊಂಡು ಈ ಥರದ ಮಾತುಗಳನ್ನ ಕೇಳಬೇಕು, ಅದು ಗುರುಪ್ರಸಾದ್ ಅವರಿಂದ, ಅದು ಗುರುಗಳು ಅಂತ ಇಷ್ಟು ಗೌರವದಿಂದ ಪ್ರೀತಿಯಿಂದ ಎಲ್ಲ ಕಡೆ ಹೇಳ್ಕೊಂಬಂದ ಮೇಲೂ ಈ ಥರದೊಂದು ಮಾತುಗಳು ಕೇಳಬೇಕು ಅಂದರೆ ನಿಜವಾಗ್ಲೂ ಹರ್ಟ್ ಆಗುತ್ತೆ. ಅವ್ರು ಹೇಳ್ತಾರೆ ಗುರುದ್ರೋಹ ಮಾಡಿದ್ದಾನೆ ಧನಂಜಯ್, ನಾನು ಅವನಿಗೆ ಚೇಂಬರಲ್ಲಿ ಆನ್ಸರ್ ಮಾಡ್ತೀನಿ, ಧನಂಜಯ್ ಇನ್ನೇನೋ ಮಾಡಿದ್ದಾನೆ, ಹಂಗೆ ಮಾಡಿದ್ದಾನೆ, ಹಿಂಗೆ ಮಾಡಿದ್ದಾನೆ ಅಂತ. ನಾನು ಒಂದಿಷ್ಟು ಪ್ರಶ್ನೆಗಳು ಕೇಳೋಕ್ಕೆ ಇಷ್ಟಪಡ್ತೀನಿ ಗುರುಪ್ರಸಾದ್ ಅವ್ರನ್ನ. ನೀವು ನಿರ್ಮಾಪಕರಿಗೆ ಸಿನಿಮಾ ಗೆಲ್ಲಿಸ್ಬೇಕು, ಹೌದಲ್ವಾ? ತುಂಬ ಒಳ್ಳೆ ಸಿನಿಮಾ ಮಾಡ್ತೀರಾ, 3 ವರ್ಷಕ್ಕೊಂದು ಒಳ್ಳೆ 3 ವರ್ಷ ಮಾಡಿದ್ರು ಹೌದು, ಟೈಮ್ ಮ್ಯಾಟ್ರ್ ಆಗಲ್ಲ, ಸಿನಿಮಾ ಚೆನ್ನಾಗಿದ್ದರೆ ಆಯಿತು, ಆಯಿತಾ? ಈಗ ಅದೇ ನಿರ್ಮಾಪಕರು ಪ್ರಮೋಷನ್ಗೆ ನನ್ನನ್ನು ಕರೆದಾಗ, ಆಡಿಯೋ ರಿಲೀಸ್ಗೆ ನನ್ನನ್ನು ಕರೆದಾಗ ಹೋಗಬೇಡಿ ಅಂತ ಅಂದಮೇಲೂ ನಾನು ಆಡಿಯೋ ರಿಲೀಸ್ಗೆ ಹೋದೆ, ಪ್ರಮೋಷನ್ಸ್ಗೆ ಹೋದೆ. ಹಾಗಾಗಿ ನನ್ನನ್ನು ಧಿಕ್ಕರಿಸಿ ಇವನು ಆಡಿಯೋ ರಿಲೀಸ್ಗೆ ಹೋಗಿದ್ದಾನೆ, ನನ್ನನ್ನು ಧಿಕ್ಕರಿಸಿ ಇವನು ಪ್ರಮೋಷನ್ಗೆ ಹೋಗಿದ್ದಾನೆ ಅಂದ್ಬಿಟ್ಟು ಇಷ್ಟೆಲ್ಲ ಮಾತಾಡೋ ಅವಶ್ಯಕತೆ ಖಂಡಿತ ಇಲ್ಲ. ಯಾಕೆಂದರೆ ನಮ್ಮ ಉದ್ದೇಶ ನಿಮ್ಮ ಉದ್ದೇಶ ಎರಡೂ ಒಂದೇ, ನಿರ್ಮಾಪಕರು ಚೆನ್ನಾಗಿರಬೇಕು, ಹಾಕಿರೋ ದುಡ್ಡು ವಾಪಸ್ ಬರಬೇಕು, ಸಿನಿಮಾಗಳಿಗೆ ಗೆಲ್ಲಬೇಕು ಅಂತ. ಅದು ಬಿಟ್ಟು ಬೇರೆ ಯಾವುದೇ ಉದ್ದೇಶ ಇಲ್ಲ. ನೀವೇ ಬಾಯಿ ತುಂಬ ನಾನು ಅಣ್ಣನ ಥರ ಅಂತ ಹೇಳ್ತೀರಾ, ನಾವು ತಮ್ಮನ ಥರನೇ. ಹೌದು, ಅಣ್ಣ ತಪ್ಪು ಮಾಡಿದ್ರೆ ತಮ್ಮ ಕ್ವಶನ್ ಮಾಡೇ ಮಾಡ್ತಾನೆ. ನಿರ್ಮಾಪಕರ ಪರ ಹೋಗಿದ್ದು ತಪ್ಪ? ಖಂಡಿತ ತಪ್ಪಿಲ್ಲ. ನಿರ್ಮಾಪಕರು ಸೇಫ್ ಆಗಬೇಕು. ಇವತ್ತು ಸಿನಿಮಾ ರಿಲೀಸ್ ಆಗಿ ಇಷ್ಟು ದಿನ ಆದಮೇಲೆ ನೀವು ಆಚೆ ಬಂದು ಮಾತಾಡ್ತಿರೋದು ಅದೇ, ನಿಮ್ಮ ಉದ್ದೇಶ ನಮ್ಮ ಉದ್ದೇಶ ಎರಡೂ ಒಂದೇ, ನಿರ್ಮಾಪಕರು ಸೇಫ್ ಆಗಬೇಕು. ಯಾಕೆಂದರೆ ಅವರು ತುಂಬ ಒಳ್ಳೆ ಪ್ಯಾಷನೇಟ್ ಪ್ರೊಡ್ಯೂಸರ್. 3 ವರ್ಷ ನಿಮಗೆ ಸಪೋರ್ಟ್ ಮಾಡಿದ್ದಾರೆ, 3 ವರ್ಷ ನಿಮ್ಮ ಜೊತೆ ನಿಂತ್ಕೊಂಡಿದ್ದಾರೆ, 3 ವರ್ಷ ನಮ್ಮ ಜೊತೆ ನಿಂತ್ಕೊಂಡಿದ್ದಾರೆ. ಹಾಗಾಗಿ ಸಿನಿಮಾ ಪ್ರಮೋಷನ್ ಮಾಡಬೇಕಾಗಿರೋದು ನನ್ನ ಕರ್ತವ್ಯ, ನಾನು ಮಾಡಿದ್ದೀನಿ. ಅದಕ್ಕೋಸ್ಕರ ನೀವು ಆಯಿತು ಜೊತೆ ಕೂತ್ಕೊಂಡು ಮಾತಾಡೋಣ ಬನ್ನಿ ಗುರುಪ್ರಸಾದ್ ಅವರೇ ಅಂತ. ಇಷ್ಟು ದಿನ ಗುರುಗಳು ಅಂತ ಇದ್ದೆ, ಇನ್ಮೇಲಿಂದ ಗುರುಪ್ರಸಾದ್ ಅಂತೀನಿ. ಯಾಕೆ ನಿಮ್ಮ ಸಂಬಂಧ ಇಲ್ಲಿಗೆ ಮುಗಿಯುತ್ತೆ ಸರ್, 100% ಮುಗಿಯುತ್ತೆ. ಇನ್ಮೇಲಿಂದ ನೀವು ಗುರುಪ್ರಸಾದ್, ಮಿಸ್ಟರ್ ಗುರುಪ್ರಸಾದ್. ಕನ್ನಡ ಚಿತ್ರರಂಗದ ಹಿರಿಯ ನಿರ್ದೇಶಕರು, ದೊಡ್ಡ ನಿರ್ದೇಶಕರು ಗುರುಪ್ರಸಾದ್. ನಮ್ಮ ಗುರುಗಳು ಖಂಡಿತ ಅಲ್ಲ. ನೀವೊಂದು ಅಲಿಗೇಷನ್ ಮಾಡಿದ್ರಿ, ಧನಂಜಯನ್ ಸಿನಿಮಾದಲ್ಲಿ ಡೈರೆಕ್ಟರ್ ಸ್ಪೆಷಲ್ ಬಿಟ್ಟರೆ ಇನ್ನು ಯಾವ ಪ್ರೊಡ್ಯೂಸರ್ಸು ಒಳ್ಳೇದಾಗಿಲ್ಲ, ಹಂಗೆ ಅಂತ. ಸರ್, ನಾನೊಂದು ಪ್ರಶ್ನೆಗಳು ಕೇಳ್ತೀನಿ. ನಿಮ್ಮ ಸಿನಿಮಾದಲ್ಲಿ ನಾನು ನೋಡಿದ್ದೀನಿ ಡೈರೆಕ್ಟರ್ ಸ್ಪೆಷಲ್ ಪ್ರೊಡ್ಯೂಸರ್ಸ್ ಎಷ್ಟು ಒದ್ದಾಡಿದ್ರು, ಮೊದಲು ಈಗ ಎರಡನೇ ಸಲ ಪ್ರೊಡ್ಯೂಸರ್ ಎಷ್ಟು ಒದ್ದಾಡಿದ್ರು, ಅದಕ್ಕಿಂತ ಮುಂಚಿನ ಪ್ರೊಡ್ಯೂಸರ್ ಎಷ್ಟು ಒದ್ದಾಡಿದ್ರು. ಜನ ಖಂಡಿತ ಸಿನಿಮಾ ಇಷ್ಟಪಟ್ಟಿದ್ದಾರೆ, ಜನ ಖಂಡಿತ ನಿಮ್ಮ ಸಿನಿಮಾಗಳನ್ನ ಇಷ್ಟಪಟ್ಟಿದ್ದಾರೆ. ಆದರೆ ಎಷ್ಟು ಮಟ್ಟಿಗೆ ಅದು ಬಿಸ್ನೆಸ್ ಆಗಿ ಕನ್ವರ್ಟ್ ಆಗಿದೆ, ಅದ್ರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು ಮಾತಾಡಬೇಕು. ನಾನೊಬ್ಬ ನಟ ಸರ್, ನಾನೊಬ್ಬ ತುಂಬ ಆನೆಸ್ಟ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ಬದುಕ್ತಾ ಇರೋವಂಥ ನಟ. ನನಗೆ ಅವಕಾಶಗಳು ಸಿಗುತ್ತೆ, ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಯಾವ ಪ್ರೊಡ್ಯೂಸರ್ಸ್ ಹತ್ರನೂ ಹೋಗಿ ಏನೋ ನಾನು ನಿಮಗೆ ದುಡ್ಡು ವಾಪಸ್ ತಂದು ಕೊಡ್ತೀನಿ, ಇನ್ನೇನೋ ಮಾಡ್ತೀನಿ, ನನ್ನಿಂದ ಬಿಸ್ನೆಸ್ ಆಗುತ್ತೆ ಅಂತ ನಾನು ಹುಡ್ಕೊಂಡು ಹೋಗಿಲ್ಲ ಸರ್. ಯಾರ್ಯಾರು ಅವಕಾಶ ಕೊಟ್ಟರು, ಯಾಕೆಂದರೆ ನಾನು ಹೊಸಬ, ನನಗೆ ಹಿಂದೆ ಯಾವುದೋ ಬ್ಯಾಕಪ್ ಇಲ್ಲ, ಅಥವಾ ನನಗೆ ಕೋಟ್ಯಾಂತರ ರೂಪಾಯಿ ದುಡ್ಡಿಲ್ಲ. ಯಾರು ಅವಕಾಶ ಕೊಡ್ತಾರೆ ಅಲ್ಲೋಗಿ ತುಂಬ ಆನೆಸ್ಟಾಗಿ ಏನು ಮಾಡಬೇಕು ಅದನ್ನು ಮಾಡ್ಬಿಟ್ಟು ಬರ್ತೀನಿ. ಅದು ನಿಮ್ಮ ಸಿನಿಮಾದಲ್ಲೂ ಮಾಡಿದ್ದೀನಿ, ಎಲ್ಲ ಸಿನಿಮಾಗಳಲ್ಲೂ ತುಂಬ ಆನೆಸ್ಟಾಗಿ ನನ್ನ ಕಡೆಯಿಂದ ಏನು ಮಾಡಬೇಕು ಒಬ್ಬ ಆ್ಯಕ್ಟ್ರಾಗಿ ಅದನ್ನು ಮಾಡಿದ್ದೀನಿ. ನೀವು ಅದನ್ನ ಇಟ್ಕೊಂಡು ಯಾವ ಪ್ರೊಡ್ಯೂಸರ್ಸು ಧನಂಜಯನಿಂದ ಸೇಫ್ ಆಗಲಿಲ್ಲ ಅಂತಲ್ಲ ಸರ್. ಡೈರೆಕ್ಟರ್ ಸ್ಪೆಷಲ್ಗೆ ಧನಂಜಯನ್ ನಂಬಿ ಪ್ರೊಡ್ಯೂಸರ್ ದುಡ್ಡು ಹಾಕಲಿಲ್ಲ, ಗುರುಪ್ರಸಾದ್ ಅವ್ರನ್ನ ನಂಬಿ ದುಡ್ಡು ಹಾಕಿದ್ರು. ಧನಂಜಯನ್ಗೆ ಗುರುಪ್ರಸಾದ್ ಅವಕಾಶ ಕೊಟ್ಟರು, ಧನಂಜಯನ್ ಪ್ರತಿಭೆ ಗುರುತಿಸಿ. ನೀವು ಹೇಳಿದ್ರಿ ಧನಂಜಯನ್ಗೆ ನಾನು ಜೀವ ಕೊಟ್ಟಿದ್ದು, ನಾನು ಜಿಮ್ ಮಾಡಿಸಿದ್ದು, ನಾನು ಏನೋ ಆ್ಯಕ್ಟಿಂಗ್ ಹೇಳ್ಕೊಟ್ಟಿದ್ದು ಅಂತ. ದಯವಿಟ್ಟು ಕ್ಷಮಿಸಿ. ನಾನು ಚಿಕ್ಕ ಹುಡುಗಿಂದನೂ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ನಾನು ಹಳ್ಳಿ ಹುಡುಗ, ನಮ್ಮೂರಲ್ಲಿ ತೊಗಲ್ಗೊಂಬೆ ಆಟ ನೋಡ್ತಾ ಇದ್ದೆ, ನಮ್ಮೂರಲ್ಲಿ ಹರಿಕತೆ ಕೇಳ್ತಾ ಇದ್ದೆ, ನಮ್ಮೂರಲ್ಲಿ ಅಣ್ಣವ್ರದ್ದು ಕ್ಯಾಸೆಟ್ಗಳು CD ಹಾಕಿರೋ, ಇದು ಕ್ಯಾಸೆಟ್ಗಳು ಹಾಕಿರೋರು ಟೇಪ್ ರೆಕಾರ್ಡ್ರಲ್ಲಿ, ಅದನ್ನ ಹಾಕೊಂಡು ವಾಪಸ್ ರಿಪೀಟ್ ಮಾಡ್ತಾ ಇದ್ದೆ.
ನಮ್ಮಪ್ಪ ಅಲ್ಲಿ ನಾಟಕಗಳಲ್ಲಿ ಆಕ್ಟ್ ಮಾಡೋರು ವರ್ಷ ನಮ್ಮ ಹಳ್ಳಿಲಿ ನಾಟಕಗಳು ನಡೀತಾ ಇತ್ತು, ಅದನ್ನೆಲ್ಲ ನೋಡ್ಕೊಂಡು ಆಕ್ಟಿಂಗ್ ಕಲ್ತ್ಕೊಂಡ್ಬಂದು ನಾನು. ಅದು ಬಿಟ್ಟರೆ ನನಗೆ ಪ್ರೊಫೆಷನಲ್ ಆಗಿ ರಂಗಭೂಮಿ ಗುರುಗಳು ಮೈಮ್ ರಮೇಶ್, ನನ್ನ ಗುರುಗಳು ಮೈಮ್ ರಮೇಶ್ ಅವರು ಆಕ್ಟಿಂಗ್ ಹೇಳ್ಕೊಟ್ಟಿದ್ದು. ಎಲ್ಲದು ಏನು ನಾವೇ ಜೀವ ಕೊಟ್ವಿ ಅನ್ನೋ ಥರ ಮಾತಾಡ್ಬಿಡಿ ಸರ್. ನಾನು ಅದೇ ಹೇಳ್ತಾ ಇದ್ದೆ, ಒಂದು 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 ಗಿಡ ಯಾರಿಗೆ ಸೇರಬೇಕು? ಮಣ್ಣಿಗೋ ಬೀಜಕ್ಕೋ? ಮಣ್ಣಿನ ಸಾರ್ಥಕತೆ ಬೀಜ ಬೇಕು, ಬೀಜದ ಸಾರ್ಥಕತೆ ಮಣ್ಣು ಬೇಕು. ಅದು ಬಿಟ್ಬಿಟ್ಟಿಲ್ಲ ಯಾರು ಕಾಂಪೌಂಡ್ ಒಳಗಿರುತ್ತೆ ಅವಂದೇ ಗಿಡ ಅನ್ನೋದಲ್ಲ ಆನ್ಸರು. ಎಲ್ಲರೂ ಎಲ್ಲದಕ್ಕೂ ಬೇಕು. ಒಬ್ಬ ರೈಟರ್ ಮಾತ್ರ ನನಗೆ ಪೆನ್ನು ಪೇಪರು ಮತ್ತು ಅವನ ಇಮ್ಯಾಜಿನೇಷನ್ ಅಷ್ಟೇ ಸಾಕು, ಆ ಇಡೀ ಕೃತಿ ನಂದು ಅಂತ ಹೇಳ್ಕೊಳಕ್ ಸಾಧ್ಯ. ಸಿನಿಮಾ ಮಾಡೋರು ಎಲ್ಲರೂ ಕೂಡ ಇಡೀ ಸಿನಿಮಾ ಒಬ್ಬರೇ ಮಾಡೋಕ್ಕಾಗಲ್ಲ, ಎಲ್ಲರೂ ಸೇರ್ಕೊಂಡಾದ್ರೆ ಸಿನಿಮಾ ಅಲ್ಲಿ ಸಾವಿರಾರು ಜನದ ಕೆಲಸ ಇರುತ್ತೆ. ಒಪ್ಕೋತೀನಿ, ಹೌದು, ಖಂಡಿತ ಹೌದು. ನಿರ್ದೇಶಕ ಕ್ಯಾಪ್ಟನ್ನು ಹಂಗನ್ಬಿಟ್ಟು ಬೇರೆಯವರೆಲ್ಲ ಬರೀ ಆಟಿಕೆಗಳಲ್ಲ ಸರ್. ಹೆಂಗ್ ಬೇಕಂಗೆ ಉಪಯೋಗಿಸ್ಕೊಂಡು ಹೆಂಗ್ ಬೇಕಂಗೆ ಇಟ್ಕೊಂಡು ಯಾವಾಗ ಬೇಕಾವಾಗ ತಗೊಳಕ್ಕೆ ಬಿಸಾಕಕ್ಕೆ ಅಲ್ಲ. ದಯವಿಟ್ಟು ಈ ಥರ ಎಲ್ಲ ನಿಮಗೆ ಸಿನಿಮಾ ಪ್ರಚಾರ ಮಾಡಬೇಕು ಅಂತ ಇದ್ರೆ ಬೇರೆ ಥರ ಮಾಡಿ. ಯಾಕೆ ನಮ್ಮನ್ನ ಹೇಳ್ಕೊಬಂದ್ಬಿಟ್ಟು ಮಧ್ಯ ಇದು ಮಾಡ್ತಾ ಇದ್ದೀರಾ? ನಾವು ನಮ್ಮ ಕೈಲಿ ಆಗಿದ್ದನ್ನ ನಿರ್ಮಾಪಕರಿಗೆ ಸಪೋರ್ಟ್ ಮಾಡ್ತಾ ಇದ್ವಿ ಅಷ್ಟೇ. ಅದು ವಿತ್ ನಿಮ್ಗೆಲ್ಲ ಗೌರವಗಳೊಂದಿಗೆ ಮಾತಾಡ್ತಾ ಇದ್ದೀನಿ ಗುರುಪ್ರಸಾದ್ ಅವರೇ, ದಯವಿಟ್ಟು ಕ್ಷಮಿಸಿ. ಎಲ್ಲ ಗೌರವಗಳೊಂದಿಗೆ ಮಾತಾಡ್ತಾ ಇದ್ದೀನಿ. ಡೈರೆಕ್ಟರ್ ಸ್ಪೆಷಲ್ ಕ್ಲೈಮ್ಯಾಕ್ಸ್ ನೀವು ಚೇಂಜ್ ಮಾಡಿದ್ದಂತೆ ಮೆಸೇಜ್ ಬಂದಿದೆ. ಡೈರೆಕ್ಟರ್ ಸ್ಪೆಷಲ್ ಕ್ಲೈಮ್ಯಾಕ್ಸ್ ನಾನು ಚೇಂಜ್ ಮಾಡಿದ್ದಂತ ಕತೆಗೂ ನನಗೂ ಸಂಬಂಧನೇ ಇಲ್ಲ ಸರ್. ಗುರುಪ್ರಸಾದ್ ಅವರು ಯಾರಾದ್ರೂ ಏನಾದ್ರು ಹೇಳಿದ್ರೆ ಕೇಳ್ತಾರೆ ಅನ್ನೋದು ಇದೆಯಲ್ಲ, ಅದೇ ದೊಡ್ಡ ಸುಳ್ಳು. ಅದು ಗುರುಪ್ರಸಾದ್ ಅವರು ಯಾರು ಹೇಳಿದ್ರು ಕೇಳಲ್ಲ, ಯಾವುದೇ ಕಾರಣಕ್ಕೂ ಕೇಳಲ್ಲ. ಅವ್ರಿಗೆ ಅನ್ಸಿದ್ದೇ ಮಾಡೋದವ್ರು, ಅದು ಎಲ್ರಿಗೂ ಗೊತ್ತಿದೆ. ಆಮೇಲೆ ಪ್ರತಿ ಸಿನಿಮಾದಲ್ಲೂ ಅವ್ರಿಗೆ ಯಾರ್ಯಾರ ಜೊತೆ ಸಮಸ್ಯೆಗಳಾಗುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಮಠದಲ್ಲೂ ಎದ್ದೇಳು ಮಂಜುನಾಥದಲ್ಲೂ ಜಗ್ಗೇಶ್ ಅವ್ರ ಜೊತೆ ಸಮಸ್ಯೆ ಆಗಿರೋದು ಎಲ್ರಿಗೂ ಗೊತ್ತಿದೆ. ಅಲ್ಲೂ ಕೂಡ ಇದೇ ತರ ಹೇಳ್ಕೊಂಬಂದ್ರು. ದಯವಿಟ್ಟು ಈ ತರ ಎಲ್ಲ ಪ್ರಚಾರ ಮಾಡೋದ್ ಬಿಡಿ, ಸಿನಿಮಾ ಬಗ್ಗೆ ಮಾತಾಡಿ. ನಿಮ್ಗೆ ಹೆಂಗ್ ನಿರ್ಮಾಪಕರು ಸೇಫ್ ಆಗ್ಬೇಕು ಹಂಗೆ ನಮಗೂ ನಿರ್ಮಾಪಕರು ಸೇಫ್ ಆಗ್ಬೇಕು ಅಷ್ಟೇ, ಬೇರೆ ಇನ್ಯಾವ ಉದ್ದೇಶನೂ ಇಲ್ಲ. ಜೊತೆ ಕೆಲಸ ಮಾಡಿದೀವಿ. ಒಂದ್ ಸಿನಿಮಾ ಅಷ್ಟು ಖುಷಿಯಾಗಿ ಮಾಡಿದ್ಮೇಲೆ ಆ ಸಿನಿಮಾ ರಿಲೀಸ್ ಮಾಡ್ಬೇಕಾರೆ ಖುಷಿ ಇಲ್ಲ ಅಂದ್ರೆ ಏನಕ್ಕೆ ಮಾಡ್ಬೇಕು? ನಾನು ಅನ್ನೋದು ಸಾಯ್ಬೇಕು ಫಸ್ಟ್. ಚೇಂಬರ್ ಎಲ್ಲ ಸಪೋರ್ಟ್ ಮಾಡಿದ್ವಿ. ಚೇಂಬರ್ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ? ಚೇಂಬರ್ ಅಲ್ಲಿ ಮೊನ್ನೆ ಕರೆದ್ಬಿಟ್ಟು ಅಷ್ಟೆಲ್ಲ ಹೇಳ್ ಕಳ್ಸಿದ್ರು. ಏನು ಬೇಡ, ಸಿನಿಮಾ ತುಂಬಾ ಚೆನ್ನಾಗಿ ಪ್ರಮೋಷನ್ ಮಾಡಿ ಮತ್ತೆ ಜಗಳಾಡ್ಕೋಬೇಡಿ ಹಂಗೆ ಹೆಂಗೆ ಅಂತ ಹೇಳಲ್ಲ. ಪ್ರೊಡ್ಯೂಸರು ಮತ್ತೆ ಡೈರೆಕ್ಟರ್ ಮಧ್ಯೆ ಇಬ್ರು ಮಧ್ಯೆ ರಾಜಿ ಮಾಡಿಸಿ ಕಳ್ಸಿದ್ರು. ಈಗ ವಾಪಸ್ ಬಂದ್ಬಿಟ್ಟು ಅದಕ್ಕೆ ನನ್ನ ಹೇಳ್ದೀರಾ ಪ್ರಚಾರಕ್ಕೆ? ದಯವಿಟ್ಟು ಇದನ್ನೆಲ್ಲ ನಿಲ್ಸಿ. ತುಂಬಾ ನೋವಿಂದ ಮಾತಾಡ್ತಾ ಇದ್ದೀನಿ, ದಯವಿಟ್ಟು ಇದನ್ನೆಲ್ಲ ನಿಲ್ಸಿ. ಖಂಡಿತ ಯಾರ್ಯಾರಿಗೆ ಏನೇನು ಗೌರವ ಕೊಡ್ಬೇಕು. ನಂದು ಇಡೀ ಜರ್ನಿ ನೋಡ್ಕೊಂಡ್ ಬನ್ನಿ. ಎಲ್ಲೆಲ್ಲಿ ಯಾವ್ಯಾವ ಚಾನಲ್ ಅಲ್ಲಿ ಇಂಟರ್ವ್ಯೂ ಕೊಟ್ಟಿದ್ದೀನಿ, ಏನೇನೆಲ್ಲ ಮಾಡಿದ್ದೀನಿ, ಪ್ರತಿ ಮಾತಲ್ಲೂ ಕೂಡ ಪ್ರತಿ ಇದರಲ್ಲೂ ಎಲ್ಲೆಲ್ಲಿ ಕೃತಜ್ಞತೆಗಳನ್ನ ಹೇಳ್ಬೇಕು, ಎಲ್ಲೆಲ್ಲಿ ಥ್ಯಾಂಕ್ಸ್ ಹೇಳ್ಕೊಂಡ್ ಬರ್ಬೇಕು ಅದನ್ನ ಹೇಳ್ಕೊಂಡೇ ಬಂದೀನಿ. ಯಾಕೆಂದ್ರೆ ಅದು ನನ್ನ ಸಂಸ್ಕಾರ ನನ್ಗೆ ಅದನ್ನ ಹೇಳ್ಕೊಟ್ಟಿದೆ. ಅದು ನನ್ನ ಗ್ರಾಟಿಟ್ಯೂಡ್. ಅದು ನಾನು ಖಂಡಿತ ನಾನು ಸಿಕ್ಕ ಕಡೆ ಎಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ಗುರುಪ್ರಸಾದ್ ಅವ್ರಿಗೆ ಗುರುಗಳು ನಾನು ಇಂಟ್ರೊಡ್ಯೂಸ್ ಮಾಡಿದ್ರು, ಆ ಗೌರವ ಇದೆ ನನಗೆ ಅಂತ ಥ್ಯಾಂಕ್ಸ್ ಹೇಳಿ. ಆ ಗೌರವ ಯಾವತ್ತೂ ಇರುತ್ತೆ, ಅದನ್ನ ಉಳಿಸ್ಕೊಳ್ಳಿ. ಆದ್ರೆ ಗುರುದ್ರೋಹಿ ಅಂತ ಯಾಕೆ ಕರೀತಾರೆ ಅವರೇ ಹೇಳ್ಬೇಕಪ್ಪ. ನಾನು ಬನ್ನಿ ಜೊತೆಗೆ, ಇಲ್ಲಿ ಯಾರೋ ಡೋಂಟ್ ಕ್ರೈ ಪ್ಲೀಸ್ ಅಂತಿದ್ದಾರೆ. ಖಂಡಿತ ನಾನು ಅಳೋ ಮಂಚ ಅಲ್ಲ ರೀ, ಖಂಡಿತ ಅಲ್ಲ. ಬಂದು ಚೂರು ಬೇಜಾರಿಂದ ಮಾತಾಡ್ತಾ ಇದ್ದೆ ಅಷ್ಟೇ. ನನಗೂ ಕೋಪ ಬರುತ್ತೆ, ಬಟ್ ಐ ಡೋಂಟ್ ವಾಂಟ್ ಟು ರಿಯಾಕ್ಟ್. ಕೋಪದಲ್ಲಿ ಮಾತಾಡಿದ್ರೆ ತಪ್ಪಾಗುತ್ತೆ, ನೀವೇ ಹೋಗಿತೀರ ಆಮೇಲೆ ನನಗೆ. ಅದಕ್ಕೆ ಇರೋದನ್ನ ತುಂಬಾ ಹಂಬಲ್ ಆಗಿ ಆನೆಸ್ಟ್ ಆಗಿ ಹೇಳ್ಕೊಂತಾ ಇದ್ದೀನಿ. ಪ್ಯಾಚಪ್ ಖಂಡಿಗೆ ಏನಿಲ್ಲ ಅಲ್ಲಿ ಪ್ಯಾಚಪ್ ಮಾಡ್ಕೊಳ್ಳೋದು ಇದು ಅಂತ ಈಗ ನನ್ಗನ್ಸಿರೋ ಮಟ್ಟಿಗೆ ಏನೂ ಆಗಿಲ್ಲ. ಅವರೇ ಏನೋ ವಿಷಯ ಎತ್ಕೊಂಡ್ಬಂದ್ಬಿಟ್ಟು ಏನೋ ಮಾತಾಡಿ ಅವರೇ ಎಳೆದಿರೋದು. ಖಂಡಿತ ಆ ಥರದ್ದು ಏನೂ ಆಗಿಲ್ಲ. ಅವರೇ ಹೇಳ್ಬೇಕು. ನಾನು ಬನ್ನಿ ಜೊತೆ ಕುತ್ಕೊಳ್ಳಿ, ಲೈವಲ್ಲಿ ಜೊತೆ ಕುತ್ಕೊಂಡ್ ಮಾತಾಡೋಣ. ಈಗ ನಾನು ಆನೆಸ್ಟ್ ಆಗಿದ್ದೀನಿ, ನೀವು ಆನೆಸ್ಟ್ ಆಗಿದ್ರೆ ಬನ್ನಿ ಜೊತೆ ಕುತ್ಕೊಂಡ್ ಮಾತಾಡೋಣ ಅಂತ ಕೇಳಿದೆ. ಅವ್ರ ಜೊತೆ ಕುತ್ಕೊಂಡ್ ಮಾತಾಡಕ್ಕೆ ರೆಡಿ ಇಲ್ಲ. ನಾನು ಏನಿದ್ರು ಫೇಸ್ಬುಕ್ಕಲ್ಲಿ ಮಾತಾಡ್ತೀನಿ, ಫೇಸ್ಬುಕ್ಕಲ್ಲೇ ಆನ್ಸರ್ ಕೊಡ್ತೀನಿ ಅಂತ. ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ತುಂಬಾ ಒಳ್ಳೆ ಸ್ಕ್ರಿಪ್ಟ್ ರೈಟರ್, ಅದು ಎಲ್ರಿಗೂ ಗೊತ್ತಿದೆ. ಎದ್ದೇಳು ಮಂಜುನಾಥದಲ್ಲಿ ಒಂದು ಡೈಲಾಗ್ ಇದೆ, ಅದು ನನಗೆ ತುಂಬಾ ಚೆನ್ನಾಗಿ ನೆನಪಾಗ್ತಿತ್ತು ಇವತ್ತು. ಮಾತೇ ಬೇರೆ ಬರವಣಿಗೆನೇ ಬೇರೆ ಅಂತ. ಮಾತು ತುಂಬಾ ಅದ್ಭುತವಾಗಿ ಆಡ್ತಾರೆ. ಅಷ್ಟೇ ನನಗಿರೋದು ಅದು ಒಂದೇ. ಏನು ಅಂದ್ರೆ ಇಲ್ಲಿ ನೋಡಿ ನನಗೆ ಆನ್ಸರ್ ಮಾಡಬೇಕು ಅನ್ನಿಸ್ತು, ಹಂಗಾಗಿ ಬಂದು ಮಾತಾಡಿದೆ. ನೆಕ್ಸ್ಟ್ ಏನೇ ಕಮೆಂಟ್ಸ್ ಮಾಡಿದ್ರು ಖಂಡಿತ ನಾನು ಆದಷ್ಟು ಇಗ್ನೋರ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಹಂಗೂ ಮಾತಾಡಲೇಬೇಕು ಅಂದ್ರೆ ದಯವಿಟ್ಟು ಗುರುಪ್ರಸಾದ್ ಅವರು ಜೊತೆ ಕೂತ್ಕೊಂಡು ನಾವೇನು ಗುರುದ್ರೋಹ ಮಾಡಿದೀವಿ, ಏನೇನು ಮಾಡಿದೀವಿ ಅದನ್ನೆಲ್ಲ ಹೇಳಿದ್ರೆ ನಾವು ಜೊತೆ ಕೂತ್ಕೊಂಡು ಮಾತಾಡ್ಬೋದು. ಯಾಕೆಂದ್ರೆ ನಾನು ಇಡೀ 2-3 ವರ್ಷದ ಜರ್ನಿ ನೋಡಿದ್ದೀನಿ. ಪ್ರೊಡ್ಯೂಸರ್ ಎಷ್ಟು ಕಷ್ಟದಲ್ಲಿ ಸಿನಿಮಾ ಮಾಡಿದ್ರು ಅಂತಾನು ನೋಡಿದ್ದೀನಿ, ಎಷ್ಟು ಹೆಣಗಾಡಿದ್ರು ಪ್ರೊಡ್ಯೂಸರ್ ಸಿನಿಮಾ ಮುಗಿಸಿ ರಿಲೀಸ್ ಮಾಡಕ್ಕೆ ಅಂತಾನು ನೋಡಿದ್ದೀನಿ. ಎಲ್ಲದನ್ನು ಜೊತೆ ಕೂತ್ಕೊಂಡು ತುಂಬಾ ಚೆನ್ನಾಗಿ ಮಾತಾಡೋಣ, ಜನಕ್ಕೂ ಎಲ್ಲ ಗೊತ್ತಾಗ್ಲಿ.
ಯಾಕೆಂದ್ರೆ ಇಷ್ಟು ದಿನ ನಾನು ಸೈಲೆಂಟ್ ಆಗಿದ್ದೆ, ಅದೊಂದು ಕಂಪ್ಲೇಂಟ್ ಇತ್ತು, ಧನಂಜಯ ಸೈಲೆಂಟ್ ಗುರು ಮಾತಾಡಲ್ಲ ಅಂತ. ಸೈಲೆಂಟ್ ಆಗಿದ್ದೆ, ನನಗೂ ಮಾತಾಡಕ್ ಬರುತ್ತೆ, ನನಗೂ ಖಂಡಿತ ಮಾತಾಡಕ್ ಬರುತ್ತೆ. ನಿಮ್ಮಷ್ಟು ಚೆನ್ನಾಗಿ ಮಾತಾಡಕ್ ಬರಲಿಲ್ಲ ಅಂದ್ರೂ ಸತ್ಯ ಮಾತಾಡಕ್ ಬರುತ್ತೆ. ಯಾಕೆಂದ್ರೆ ನಾನು ಸ್ಕ್ರಿಪ್ಟ್ ಮಾಡ್ಕೊಂಬರೋ ಅವಶ್ಯಕತೆ ಇಲ್ಲ ನಾನು ಮಾತಾಡಕ್ಕೆ. ಯಾಕೆಂದ್ರೆ ನಾನು ಬದುಕ್ತಿರೋದೇ ಹೆಂಗೆ, ನಾನು ಇರೋದೇ ಹೆಂಗೆ ಅದನ್ನ ಹೇಳ್ತೀನಿ ಬಂದು. ನೀವು ಸ್ಕ್ರಿಪ್ಟ್ ಮಾಡ್ಕೊಂಬರ್ಬೇಕು, ಹಂಗಾಗಿ ನೀವು ಟೈಮ್ ತೊಗೊಂಬರ್ಬೇಕಾಗುತ್ತೆ. ಲೈವ್ಗೆ ಬಂದರೆ ನೀವು ಅಲ್ಲಿ ಸತ್ಯ ಮಾತಾಡಬೇಕಾಗುತ್ತೆ, ಅವಾಗ ಸ್ಕ್ರಿಪ್ಟ್ ವರ್ಕ್ ಆಗಲ್ಲ. ಈ ಥರದ್ದೆಲ್ಲ ಇದ್ದರೆ ಖಂಡಿತ ಬರೋಕ್ಕೂ ಹೋಗಬೇಡಿ, ಮಾತಾಡೋಕ್ಕೂ ಹೋಗಬೇಡಿ. ಇಲ್ಲ ನಿಜವಾಗ್ಲೂ ಏನಾದ್ರು ಮಾತಾಡೋಣ, ಡಿಸ್ಕಸ್ ಮಾಡೋಣ ಆಯಿತಾ. ಅದೇನು ಗುರುದ್ರೋಹ ಮಾಡಿದ್ದೀನಿ ಅಂತ ಜನಕ್ಕೆ ಗೊತ್ತಾಗಲಿ ನಿಮ್ಮಿಂದ, ಆಮೇಲೆ ನನ್ನಿಂದನೂ ಗೊತ್ತಾಗಲಿ ಏನು ಅಂತ. ಬನ್ನಿ, ಖಂಡಿತ ಮಾತಾಡೋಣ. ಥ್ಯಾಂಕ್ ಯು.